ನಮಸ್ತೆ ಬಲಿಷ್ಠ ಭೂಮಿ ಭಾರತಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಮೊಟ್ಟ ಮೊದಲಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನನ್ನು ಒತ್ತಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒತ್ತಿ. ಇಷ್ಟವಾಯಿತು ಅಂತಂತಂದರೆ ಇದರಲ್ಲಿ ಜ್ಞಾನ ಸರಿಯಾಗಿರೋಂಥ ಜ್ಞಾನ ಕೊಡ್ತಾ ಇದ್ದಾನೆ ಇವನು ಅಂತ ನಿಮಗೆ ಅನಿಸಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಸದ್ವಿಚಾರಗಳನ್ನು ಸದ್ಜ್ಞಾನವನ್ನು ಸುಜ್ಞಾನವನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದ್ರಿಂದ ಅವರು ಸುಜ್ಞಾನಿಗಳಾಗ್ತಾರೆ, ಅವರು ಪ್ರಜ್ಞಾನಿಗಳಾಗ್ತಾರೆ. ಅವ್ರ ಜೀವನದಲ್ಲೂ ಒಂದು ಬೆಳಕನ್ನು ಮೂಡಿಸುವಂಥ ಪ್ರಯತ್ನವನ್ನು ನೀವು ಎಲ್ಲ ಸೇರಿ ಮಾಡೋಣ ಅಲ್ವಾ. ರೈಟ್, ಇವತ್ತು ಏನೇನು ನೋಡೋದು ಅಂತಂದರೆ, ಒಂದು ವಾಸ್ತುವಿನಲ್ಲಿ ಕಾಮನ್ ಮಿಸ್ಟೇಕ್ಸ್ ಏನೇನಿದೆ, ಏನೇನು ಮಾಡ್ತಾಯಿದ್ದೀವಿ ಕಾಮನ್ ಮಿಸ್ಟೇಕ್ಸ್ಗಳು ಅಂತ ಅನ್ನೋದನ್ನು ನೋಡ್ತಾ ಇದ್ದೀನಿ, ಅದೆಲ್ಲ ಹೇಳ್ತಾ ಹೋಗ್ತಾ ಇದ್ದೀನಿ. ಎರಡನೇದು ಒಬ್ಬರು ಕೇಳ್ತಾ ಇದ್ದಾರೆ ಏನು ಅಂತಂದರೆ, ಪೂಜಾ ರೂಮನ್ನು ನನ್ನ ಬೆಡ್ರೂಮ್ ಒಳಗಡೆ ಇಟ್ಕೋಬೋದಾ ಅಂತಂದು ಕೇಳ್ತಾರೆ. ಪೂಜಾ ರೂಮನ್ನು ಅಥವಾ ಪೂಜೆ ಒಂದು ಗೂಡು ಅಥವಾ ಪೂಜೆ ಮಾಡುವಂಥ ಸ್ಥಳವನ್ನು ನಾನು ನನ್ನ ಬೆಡ್ರೂಮಲ್ಲಿ ಇಟ್ಕೋಬೋದಾ ಅಂತ ಕೇಳ್ತಾರೆ. ಹಾಗೆ ಮತ್ತೊಂದು ಹೊಸದಾಗಿ ಶುರು ಮಾಡಿದ್ನಲ್ಲ ಸೀರೀಸ್, ಏನು ಅಂತಂದರೆ ವಾಸ್ತು ಟಿಪ್ಸ್ ಫಾರ್ ಮನಿ, ದುಡ್ಡಿನ ಬಗ್ಗೆ ಒಂದಷ್ಟು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಯಾವ ತೊಗೊಳ್ಳೋಣ? ಫಸ್ಟ್ ಮಿಸ್ಟೇಕ್ಸ್ ಏನಿದೆ ಅದನ್ನು ತೊಗೊಳ್ಳೋಣ ಅಲ್ವಾ. ರೈಟ್, ಸಾಧಾರಣ ಏನಾಗಿರುತ್ತೆ, ಎಷ್ಟೋ ಕಡೆ ಹೋಗ್ತಾ ಇರ್ತೀನಿ ನಾನು, ಮನೆಗಳು ನೋಡ್ತಾ ಇರ್ತೀನಿ. ಏನಾಗಿರುತ್ತೆ ಅಂತಂದರೆ, ಆ ಮನೆಗಳಿಗೆ ಕಿಟಕಿಗಳಿರುತ್ತೆ, ಬಾಗಿಲುಗಳಿರುತ್ತೆ, ಬೆಳಕು ಬರ್ತಾ ಇರುತ್ತೆ. ಆದರೆ ಇವರು ಆ ಬೆಳಕನ್ನು ಮನೆಯ ಒಳಗಡೆಗೆ ಬಿಟ್ಕೊಳ್ತಾ ಇರಲ್ಲ. ಹೆಂಗೆ ಬಿಟ್ಕೊಳ್ತಾ ಇರಲ್ಲ? ಒಂದು ಬಾಗಿಲುಗಳು ಮುಚ್ಚಿಬಿಡ್ತಾರೆ, ಎರಡನೇದು ಕಿಟಕಿಗಳು ಮುಚ್ಚಿರ್ತಾರೆ, ಅಥವಾ ಕರ್ಟನ್ಗಳನ್ನು ಹಾಕ್ಬಿಟ್ಟಿರ್ತಾರೆ. ಮನೆ ಒಳಗೆ ಹೋಗ್ತಿದ್ದಂಗೆ ಆ ಪಾಸಿಟಿವ್ ವೈಬ್ರೇಷನು ತುಂಬ ಕಡಿಮೆ ಇರುತ್ತೆ. ಯಾಕೆ ಪಾಸಿಟಿವ್ ವೈಬ್ರೇಷನ್ ಕಡಿಮೆ ಇರುತ್ತೆ ಅಂತಂದಾಗ, ನಮ್ಮ ಜೀವನದಲ್ಲಿ ಗಾಳಿನೂ ಇಂಪಾರ್ಟೆಂಟು, ಬೆಳಕು ಇಂಪಾರ್ಟೆಂಟು. ಬೆಳಕು ಬೀಳ್ತಾ ಇದ್ದರೆ, ನಿಧಾನವಾಗಿ ಬೀಳ್ತಾರಂಥ ಆ ಬೆಳಕಿಂದ ಏನಾಗುತ್ತೆ, ಮನೆಯ ಒಳಗಡೆಗೆ ಒಂದು ರೀತಿಯಾದಂಥ ಶಾಖ ಉಂಟಾಗುತ್ತೆ. ಆ ಶಾಖ ಉಂಟಾದಾಗ ನಮ್ಮ ಕಣ್ಣಿಗೆ ಕಾಣದಂಥ, ಕೈಗೆ ನಿಲುಕದಂಥ ಅನೇಕ ಬ್ಯಾಕ್ಟೀರಿಯಾಸು ಗೋಡೆ ಮೇಲಾಗಿರ್ಬೋದು, ಸೋಫಾ ಮೇಲಾಗಿರ್ಬೋದು, ಫರ್ನಿಚರ್ ಮೇಲಾಗಿರ್ಬೋದು, ಟಿ ವಿ ಮೇಲಾಗಿರ್ಬೋದು, ಎಲ್ಲೆಲ್ಲೆಲ್ಲೆಲ್ಲೋ ಈ ಬ್ಯಾಕ್ಟೀರಿಯಾಸ್ಗಳು ಕೂತ್ಬಿಟ್ಟಿರ್ತವೆ. ನಿಧಾನಕ್ಕೆ ಬೆಳಕು ಬೀಳ್ತಾ ಇದ್ದರೆ ಬೆಳಕೆಲ್ಲಿ ಬರುತ್ತೋ ಅಲ್ಲಿ ಶಾಖ ಬಂದೇ ಬರುತ್ತೆ. ಸೈನ್ಸ್ ಗೊತ್ತಿದೆ ಅಲ್ವಾ. ಸೊ ಹಾಗೆ ಆ ಬೆಳಕು ಬೀಳ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ಅಲ್ಲಿರುವಂಥ ವೈರಸ್ಸು ಬ್ಯಾಕ್ಟೀರಿಯಾಸ್ ಎಲ್ಲನೂ ಕೂಡ ಆ ಬೆಳಕು ನಿಧಾನವಾಗಿ ಏನು ಮಾಡುತ್ತೆ, ಅದೆಲ್ಲವನ್ನು ಅದು ನಾಶ ಮಾಡ್ತಾ ಹೋಗ್ತಾ ಇರುತ್ತೆ. ಇದು ಒಂದು. ಎರಡನೇದು, ಮನೆಯ ಒಳಗೆ ಬೆಳಕು ಎಷ್ಟು ಬರ್ತಾ ಇರುತ್ತೋ, ಬೆಳಕು ಬಂದಾಗ ಏನಾಗುತ್ತೆ, ಅದು ಗೋಡೆಗಳ ಮೇಲೋ, ವಾರ್ಡ್ರೋಬ್ ಮೇಲೋ, ಫರ್ನಿಚರ್ ಮೇಲೋ ಅಲ್ಲಿ ಇಲ್ಲಿ ಬಿದ್ದಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ಪ್ರತಿಫಲಿಸ್ತಾ ಹೋಗ್ತಾ ಇರುತ್ತೆ. ಪ್ರತಿಫಲಿಸ್ತಾ ಹೋದಾಗ ಏನಾಗುತ್ತೆ, ಮನೆಯ ಒಳಗಡೆಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕತ್ತಲಲ್ಲಿ ದೆವ್ವ ಇದೆ, ಬೆಳಕಲ್ಲಿ ದೇವರಿದ್ದಾನೆ ಅಂತ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ಕೊಡ್ತಾರಲ್ವ. ಸೊ ಹಾಗೆ ಕತ್ಲೆಂದರೆ ನಿಮ್ಗೆ ಎಲ್ರಿಗೂ ಭಯನೇ ಅಲ್ವಾ. ಕತ್ಲು ಅಂತಂದ್ರೆ ಭಯ, ಆದರೆ ಬೆಳಕಿತ್ತು ಅಂದರೆ ಧೈರ್ಯವಾಗಿ ಮುಂದೆ ಹೋಗ್ತೀವಿ. ಅದೇ ರೀತಿ ಬೆಳಕು ಅಂತಂದಾಗ ಅದು ಶಕ್ತಿಯ, ಚೈತನ್ಯದ ಮತ್ತು ದಿವ್ಯ ಶಕ್ತಿಯ ಪ್ರತೀಕ ಅದು. ಹಾಗಾಗಿ ಆ ಬೆಳಕು ಬರ್ತಾ ಇರಲಿ ಮನೆಯಲ್ಲಿ. ರಾತ್ರಿ ಮಲೆ ಬೇಕಾದರೆ ಕತ್ಲು ಬೇಕು, ಆ ಹೊತ್ತಲ್ಲಿ ಮಾತ್ರ ನೀಟಾಗಿ ಮುಚ್ಕೊಂಡು ಕತ್ಲ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಮನೆಯ ಒಳಗಡೆಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಏನು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ, ಹಾಕಿರ್ತೀವಿ. ಇವತ್ತು ಕರ್ಟನ್ ಎಳೆದ ಅಂದರೆ ಇಲ್ಲ, ಮತ್ತೆ ಅದು ಕರ್ಟನ್ನ ಮುಚ್ಚಿದ್ರೆ ಮತ್ತೆ ಕರ್ಟನ್ ತೆಗೆಯುವಂಥ ಕೆಲಸ ಮಾಡೋದೇ ಇಲ್ಲ. ಸೊ ನಾನೇನು ಮಾಡ್ಬಿಟ್ಟಿದ್ದೀನಿ, ನನ್ನ ಮನೇಲಿ ನನ್ನ ಯಾವ ರೀತಿ ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ಸಾಯಂಕಾಲ ರಾತ್ರಿ ಆಗ್ತಿದ್ದಂಗೆ ಏನು ಮಾಡ್ತೀನಿ, ಎಲ್ಲೆಲ್ಲಿ ಮೈನ್ ಹಾಲಲ್ಲಿ, ಇದರಲ್ಲಿ ಏನೋ ರೂಮಲ್ಲಿ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲನೂ ಕೂಡ ಕಿಟಕಿಗಳನ್ನು ಮುಚ್ಕೊಂಡು ಹೊರಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋಂಥ ಒಂದು ಕೆಲಸ ಏನಂತಾರೆ, ಬಂದ ತಕ್ಷಣ ಎಲ್ಲ ಕರ್ಟನ್ಸನ್ನು ತೆಗಿತಾ ಹೋಗ್ತೀನಿ ನಾನು. ಬೆಳಕು ಬರಲಿ ಮನೆಯೊಳಗೆ, ಆ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತಾ ಹೋಗಲಿ ಅಂತ ಅಂದ್ಬಿಟ್ಟು ಪ್ರತಿದಿನ ಸುಮಾರು ವರ್ಷಗಳಿಂದ ನಂಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನನಗದು ರಾತ್ರಿ ಆಗ್ತಿದ್ದಂಗೆ ಏನು ಮಾಡ್ತೀನಿ, ಎಲ್ಲ ಮೇಲಿಂದ 3 ಫ್ಲೋರ್ಸು ಒಂದು ಕಡೆಯಿಂದ ಹೋಗ್ತಾ ಇದ್ದಂಗೆ ಏನು ಮಾಡ್ತೀನಿ, ಎಲ್ಲ ಕರ್ಟನ್ಸು ಮುಚ್ಕೊಂಡು ಹೋಗ್ತೀನಿ. ಮತ್ತು ಬೆಳಗ್ಗೆ ತಕ್ಷಣ ಎಲ್ಲ ಕರ್ಟನ್ಸು ತಗೊಂಡು ಹೋಗ್ತೀನಿ ನಾನು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದು. ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಬರುತ್ತೆ. ಓಕೆ. ಪ್ರಶ್ನೆ ಒಬ್ಬರು ಏನು ಕೇಳ್ತಾ ಇದ್ದಾರೆ, ಮನೆಯ ಒಳಗಡೆಗೆ ಪೂಜಾ ರೂಮ್ ಇದ್ದರೆ ಓಕೆ, ಕೆಲವರಿಗೆ ಚಿಕ್ಕದಾಗಿರುತ್ತೆ ಆಗಲ್ಲ, ಬೆಡ್ರೂಮ್ ಒಳಗಡೆಗೇ ಇಟ್ಕೋಬೋದಾ ಒಂದು ಪೂಜಾ ಅಂತಂದ್ಬಿಟ್ಟು. ಸಾಧಾರಣವಾಗಿ ಏನು ಹೇಳುತ್ತೆ ಅಂದರೆ, ಶಾಸ್ತ್ರಗಳಲ್ಲಿ ಎಲ್ಲದಕ್ಕೂ ತನ್ನದೇ ಆದಂಥ ಸ್ಥಾನಗಳನ್ನು ಕೊಡುವಂಥದ್ದು ಉತ್ತಮ ಅಂತಂದ್ಬಿಟ್ಟು. ಡೈನಿಂಗ್ ಹಾಲ್ ಅಂದರೆ ಊಟ ಮಾಡೋಕ್ಕೆ ಹೋಗ್ತೀವಿ, ಹಾಲ್ ಅಂತಂದರೆ ಕೂತ್ಕೊಂಡು ಹಠ ಮಾಡೋಕ್ಕೆ ಹೋಗ್ತೀವಿ, ಅಡುಗೆ ಮನೆ ಅಂತಂದರೆ ಅಡುಗೆ ಮಾಡೋಕ್ಕೆ ಹೋಗ್ತೀವಿ, ಟಾಯ್ಲೆಟು ಅಂತಂದರೆ 1, 2ಗೆ ಹೋಗ್ತೀವಿ, ರೂಮು ಅಂತಂದರೆ ಮಲಗೋಕ್ಕೆ ಹೋಗ್ತೀವಿ. ಹೀಗೆ ಹೋದಾಗ ಏನಾಗ್ಬಿಡುತ್ತೆ, ಆ ಭಾವನೆಗಳಿಂದ ಏನಾಗ್ಬಿಡುತ್ತೆ, ಆಯಾ ಸ್ಥಳದಲ್ಲಿ ಅದರದೇ ಆದಂಥ ಎನರ್ಜಿಗಳು ಬರೋಕ್ಕೆ ಶುರು ಆಗ್ಬಿಟ್ಟಿರ್ತದೆ. ಬೆಡ್ರೂಮ್ ಅಂತಂದಾಗ ಅಲ್ಲೇನಾಗುತ್ತೆ, ತಾಮಸಿಕ ಎನರ್ಜಿ ಜಾಸ್ತಿ ಇರುತ್ತೆ.
ಅಲ್ಲಿ ನೀವು ಸಾತ್ವಿಕ ಎನರ್ಜಿನ ತೊಗೊಂಡಾಗ ಇಟ್ಕೊಳ್ತೀನಿ ಅಂತಂದರೆ ಅದು ಸರಿ ಹೋಗಲ್ಲ, ಕನ್ಫ್ಯೂಷನ್ ಸರಿ ಹೋಗಲ್ಲ. ಹಾಗಾಗಿ ಬೆಡ್ರೂಮ್ ಒಳಗಡೆಗೆ ನೀವು ಪ್ರತಿನಿತ್ಯ ಪೂಜೆ ಮಾಡುವಂತಹ ಪೂಜಾ ಮಂದಿರ ಅಥವಾ ಪೂಜಾ ಗೂಡು ಇಟ್ಕೊಳ್ಳೋದು ಸರಿ ಅಲ್ಲ. ಓಕೆ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ಏನಾಗುತ್ತೆ ಅಂದರೆ ಬೆಡ್ರೂಮ್ ಅಂತ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು, ಅಲ್ಲೇನಾಗುತ್ತೆ ನಿಮಗೆ ತಾಮಸಿಕ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ. ತಾಮಸಿಕ ಎನರ್ಜಿ ಜಾಸ್ತಿ ಆಗೋ ಕಡೆಗೆ ನಿಮಗೆ ಸಾತ್ವಿಕ ಎನರ್ಜಿ ಬರೋಲ್ಲ. ಯಾಕಂದರೆ ಒಂದು ಎನರ್ಜಿ ಬಂದರೆ ಮತ್ತೊಂದು ಎನರ್ಜಿ ಹೋಗುತ್ತೆ. ಹಾಗಾಗಿ ನಿಮಗೇನಾಗ್ಬಿಡುತ್ತೆ, ನೀವು ಪೂಜೆ ಮಾಡಿದ್ರು ಕೂಡ ಅದರ ಫಲ ನಿಮಗೆ ಸಿಗೋಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಪೂಜಾ ರೂಮ್ ಒಳಗಡೆಗೆ ಅಂದರೆ ನಿಮ್ಮ ಬೆಡ್ರೂಮ್ ಒಳಗಡೆಗೆ ಪೂಜಾಗೆ ಬೇಕಾಗಿರೋಂಥ ಮಂದಿರ ಆಗಿರೋದು ಅಥವಾ ಒಂದು ಗೂಡನ್ನಾಗಿರೋದು ಮಾಡ್ಕೊಳ್ಳೋದು ಶ್ರೇಯಸ್ಸು ಅಲ್ಲ. ವಾಸ್ತು ಟಿಪ್ಸ್ ಫಾರ್ ಮೇಕಿಂಗ್ ಮನಿ. ಸೊ ದುಡ್ಡು ಮಾಡಬೇಕು ಬೇಕು ಅಂತಂದಾಗ ಹೋದ ವಾರ ಹೇಳಿದ್ದೆ, ಕುಬೇರನ ದಿಕ್ಕು ಯಾವುದು ಅಲ್ಲಿ ಹಾಗಿರಬೇಕು ಅಂತ ಹೇಳಿದೆ. ಹಾಗೆ ಈ ಹಣವನ್ನು ಮಾಡೋದಕ್ಕೆ ಅವಕಾಶ ಅದು ಕೊಡುತ್ತೆ. ಆದರೆ ಹಣವನ್ನು ಗಳಿಸ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಬುದ್ಧಿಶಕ್ತಿಯನ್ನು ಯಾವುದು ಕೊಡುತ್ತೆ ಅಂತಂದರೆ, ಯಾವ ಮೂಲೆ ಕೊಡುತ್ತೆ ಅಂತಂದರೆ ನಮಗೆ ನಾರ್ತ್ ಈಸ್ಟ್ ನಮಗೆ ಆ ಶಕ್ತಿ ಚೈತನ್ಯವನ್ನು ಮತ್ತು ಬುದ್ಧಿಶಕ್ತಿಯನ್ನು ಯಥೇಚ್ಛವಾಗಿ ಕೊಡುತ್ತೆ. ಹಣ ಮಾಡಬೇಕಾದ್ರೆ, ದುಡ್ಡು ಮಾಡ್ಬೇಕಾದ್ರೆ ಬುದ್ಧಿ ಬೇಕಲ್ವಾ? ಬುದ್ಧಿ ಬೇಕು, ಜ್ಞಾನ ಬೇಕು, ಎರಡೂ ಬೇಕು. ಬುದ್ಧಿ ಜ್ಞಾನವನ್ನು ಕೊಡುವಂಥದ್ದು ಈ ನಾರ್ತ್ ಈಸ್ಟು. ಈ ನಾರ್ತ್ ಈಸ್ಟಲ್ಲಿ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಈಗೇನು ಮೂಲೆ ಅಂತ ಏನಾದ್ರು ಸಿಕ್ಬಿಡ್ತು ಅಂತಂದರೆ ನಮ್ಮವ್ರಿಗೇನೋ ಮೂಲೆ ನೋಡೋ ಸಾಕು ಅಲ್ಲಿ ಪರಕೆ ಇಡೋವಂಥದ್ದು, ಕಸ ಪರಕೆ ಇಡೋವಂಥದ್ದು, ಡಸ್ಟ್ಬಿನ್ ಇಡೋವಂಥದ್ದು, ಮನೆ ಒರೆಸೋಂಥ ಇದು ವೈಪರ್ ಗೀಪರ್ ಎಲ್ಲ ಅಲ್ಲಿ ಇಡೋವಂಥದ್ದು, ಮಾಪ್ ಗೀಪ್ ಎಲ್ಲ ಅಲ್ಲಿ ಇಟ್ಬಿಡ್ತಾರೆ. ಸೊ ಅಲ್ಲಿಟ್ಟು ಏನಾಗ್ಬಿಡುತ್ತೆ, ಈ ಎನರ್ಜಿ ಕಲುಷಿತ ಆಗ್ತಾ ಹೋಗ್ತಾಗುತ್ತೆ. ಸೊ ಇದನ್ನು ಆಗಬಾರ್ದು ಅಂತ ಅನ್ನೋದಾದರೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಅನ್ನೋದಾದಾಗ ನಾರ್ತ್ ಈಸ್ಟ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಒಂದು ವಾಸ್ತು ಅಂತ ನೋಡೋಕೆ ಹೋದಾಗ ಫಸ್ಟ್ ನಾವು ನೋಡೋಂಥ ಜಾಗ ಯಾವುದು? ನಾರ್ತ್ ಈಸ್ಟ್. ಯಾಕೆ ನಾರ್ತ್ ಈಸ್ಟ್ ನೋಡ್ತೀವಿ ಅಂತಂತಂದರೆ, ಮನೆಯ ನಾರ್ತ್ ಈಸ್ಟ್ ಚೆನ್ನಾಗಿತ್ತು ಅಂತಂದರೆ, ಮನೆಯ ತಲೆ ಚೆನ್ನಾಗಿತ್ತು ಅಂತಂದರೆ ಆ ಮನೆಯಲ್ಲಿ ವಾಸಿಸುವಂತಹ ತಲೆನೂ ಕೂಡ ಚೆನ್ನಾಗಿರುತ್ತೆ ಅಂತ. ನಾರ್ತ್ ಈಸ್ಟ್ ಕೆಟ್ಟಿತ್ತು ಅಂತಂದರೆ ಅದಕ್ಕೆ ತಕ್ಕಂಗೆ ಇವರ ತಲೆ ಕೂಡ ಕೆಟ್ಟಿರ್ತದೆ. ಹಾಗಾಗಿ ಇವ್ರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಯಾರಿಗೆ ಹಣ ಚೆನ್ನಾಗಿ ಬೇಕೋ, ಜ್ಞಾನ ಬೇಕು, ಹಣ ಹೆಚ್ಚೆಚ್ಚು ಬೇಕೋ, ಅವ್ರಿಗೆ ಬುದ್ಧಿಶಕ್ತಿ ಬೇಕು, ಬುದ್ಧಿಶಕ್ತಿನೂ ಬೇಕು, ಜ್ಞಾನಶಕ್ತಿನೂ ಬೇಕು ಅಂತಂದರೆ ಮನೆಯ ನಾರ್ತ್ ಈಸ್ಟನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಅಲ್ಲಿ ಯಾವುದೇ ರೀತಿಯಾದಂಥ ಕಸಬರಕೆಗಳು ಇಡಬೇಡಿ. ಮುರಿದೋಗಿರೋಂಥದ್ದು, ಕಿತ್ತೋಗಿರೋಂಥದ್ದು, ಬಿದ್ದೋಗಿರೋಂಥದ್ದು, ಬಿಸಾಕುವಂಥದ್ದು ಯಾವುದನ್ನು ಕೂಡ ಇಲ್ಲಿ ಇಟ್ಕೋಬೇಡಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.